ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಸಂವಿಧಾನ ರಕ್ಷಣಾ ವೇದಿಕೆಯ ಪರವಾಗಿ ಹಾಗೂ ಎಲ್ಲ ಸಂಘಟನೆಯ ಪರವಾಗಿ ಬಂದ್ ಕರೆಯಲಾಗಿದೆ. ಇದರ ಉದ್ದೇಶವೆಂದರೆ ಮೊನ್ನೆ ತಾನೇ ನಮ್ಮ ರಾಷ್ಟ್ರೀಯ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಬಹಳ ಹೀನವಾಗಿದೆ. ಸಂವಿಧಾನ ಶಿಲ್ಪಿಯಾದ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಬಗ್ಗೆ ಇಂಥದ್ದು ಒಂದು ಹೇಳಿಕೆ ಹೇಳಬೇಕು. ಒಂದು ಉನ್ನತ ಪದದಲ್ಲಿದ್ದ ಅಮಿತ್ ಶಾ ಅವರು ಅದನ್ನು ತಾವು ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬೇಕು ಜನಾಂಗದಲ್ಲಿ. ಮತ್ತು ಸಂವಿಧಾನದ ರಕ್ಷಣೆಗಾಗಿ ಇಡೀ 140 ಕೋಟಿ ಜನ ಈ ಸಂವಿಧಾನದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಇದರ ಉದ್ದೇಶವೇನೆಂದರೆ ನಾವು ಭಾರತೀಯರು ಈ ನಮ್ಮ ದೇಶದಲ್ಲಿ ಹಲವಾರು ಧರ್ಮಗಳು, ಹಲವಾರು ಜಾತಿಗಳು, ಹಲವಾರು ಭಾಷೆಗಳು, ಹಲವಾರು ಸಂಸ್ಕೃತಿಗಳು ಇದ್ದರೆ ನಾವೆಲ್ಲರೂ ಭಾರತೀಯರು. ಆ ಭಾರತೀಯರು ಅನ್ನೋದಕ್ಕೆ ನಮ್ಮ ಸಂವಿಧಾನ ನಮ್ಮ ಒಂದು ID ಕಾರ್ಡ್ ಆಗಿದೆ. ನಮ್ಮ ಗುರುತಿನ ಚೀಟಿ ಅಂದರೆ ನಮ್ಮ ಸಂವಿಧಾನ ಇದೆ. ನಾವು ಭಾರತೀಯರು ಎಲ್ಲರೂ ಒಂದೇ ಇದ್ದೀವಿ. ಈ ಸಂವಿಧಾನ ಬಗ್ಗೆ ಆಗಲಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ ವಾದವನ್ನು ಮಾಡಿದ್ದಕ್ಕೆ ಈ ಅಮಿತ್ ಶಾ ಅವರು ಹೇಳಿದ್ದಕ್ಕೆ ನಾವು ಅದನ್ನು ಖಂಡಿಸ್ತೀವಿ. ಅವರು ತಕ್ಷಣವೇ ಇಡೀ ಭಾರತ ಜನಾಂಗದ ಪರವಾಗಿ ನಾವು ಕ್ಷಮೆ ಕೇಳಬೇಕು. ಇಲ್ಲವಾದರೆ ಇದಕ್ಕಿಂತ ಬಹಳ ಉಗ್ರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾನು ನವಾಬ್ ಖಾನ್, ಕಾರ್ಯದರ್ಶಿ ತಾಮಿರಿ ಮಿಲ್ಲತ್ गुलबर्गा वतीन माताड़ता। थैंक यू। आज हम लोग यहाँ जमा हुए हैं वो इसलिए कि अमित शाह साहब का इस्तीफा चाहिए। अमित शाह साहब एक संवैधानिक पद पर रहते हुए संविधान शिल्पी डॉक्टर बाबा साहब अंबेडकर की इस तरह की तौहीन करते हैं और वो भी ऐवान में, पार्लियामेंट में, राज्यसभा में। तो आज पूरा हिंदुस्तान उस बात की मुखालिफत करता है और जो हिंदुस्तान है वो संविधान के तहत चलेगा। अस्सलाम वालेकुम। तमाम जो आज अग्रसेन स्कूल के पास जो जमा हो गए हैं, तमाम डिस्ट्रिक्ट के अवाम यहाँ पर इसलिए जमा हो गए हैं कि राज्यसभा के अंदर हमारे हिंदुस्तान के गृह मंत्री होम मिनिस्टर अमित शाह ने जो डॉक्टर बाबा साहेब भीमराव अंबेडकर को जिनकी है ना तौहीन की, जिनको है ना उनके संविधान शिल्पी होने का जो गर्व है हिंदुस्तान के 140 करोड़ अवाम को, उन 140 करोड़ अवाम को जो तकलीफ पहुंचाया है कि अंबेडकर 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 बोलने के जगह अगर भगवान का नाम लेते तो स्वर्ग मिलता बोलकर, अमित शाह मैं तेरे को यह बोलना चाहता हूँ, तो ना ये ना स्वर्ग के लायक है, ना नर्क के लायक है, ना तो आसमान का है, ना जमीन का है। तो उसको ऐसा जगह है ना टंगाया जाएगा, ऐसा जगह कि दुनिया को बड़ा इबरत मिलेगी। क्योंकि बाबा साहेब अंबेडकर के है ना संविधान की तौहीन करने वाले को उसकी है ना सजा बहुत बड़ी है। उसको है ना सिर्फ और सिर्फ फांसी की सजा होना, उसको है ना फौरन ही है ना मिनिस्ट्री से बर्खास्त करके हमारे 140 करोड़ जवान को है ना जो तकलीफ पहुंची है, उस तकलीफ को है ना दूर होना होता, सिर्फ और सिर्फ उसका राजीनामा होना, उसको है ना इख्तियार से बरकरार करना बोलकर मैं राष्ट्रपति से अनुरोध करता हूँ। जय भीम, जय कर्नाटक। कौन जो राज्यसभा में जो हमारे देश के गृह मंत्री अमित शाह जी ने हमारे अंबेडकर जी को जो अपमान किया है, इसके वजह से यहाँ बहुत बड़े पैमाने में गुलबर्गा में एहतजाज किया गया है। इसलिए ये एहतजाज जब तक उन्हें माफी नहीं मांगता और रीजन नहीं देता तब तक ये एहतजाज जारी रहेगा। जय भीम, जय भीम, जय भीम, जय 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 भीम, जय 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 भीम, जय 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 जय।
ना बॉस अंबेडकर विरोधी अमित शाह राजीनामे अमित शाह हटाओ देश बचाओ 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 अंबेडकर विरोधी अमित शाह के साथ करना में देना कि हिंदी में ದಿನಾಂಕ 17ರಂದು ಪಾರ್ಲಿಮೆಂಟಿನಲ್ಲಿ ಅಮಿತ್ ಶಾ ಅವರು ಯಾವ ಸಂವಿಧಾನದ ಅಧೀನದಲ್ಲಿ ರಕ್ಷಣಾ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿಕೊಂಡಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇಡೀ ಪ್ರಪಂಚದಲ್ಲಿಯೇ ಗೌರವಯುತವಾಗಿ ಇರುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಡಾಕ್ಟರ್ BR ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅಂಬೇಡ್ಕರ್ ಅನ್ನುವ ಬದಲಾಗಿ ದೇವರನ್ನು ನೆನೆದರೆ ಭಗವಂತ ಅಂತ ಹೇಳಿದರೆ 7 ಜನ್ಮದವರೆಗೆ ಸ್ವರ್ಗವನ್ನು ಕಾಣ್ತಿದ್ರು ಅನ್ನತಕ್ಕಂಥ ಮಾತನ್ನು ಹೇಳಿದಾರಲ್ಲ, ಆ ಮಾತನ್ನು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿರ್ತಕ್ಕಂಥ ಅಮಿತ್ ಶಾ ವಿರುದ್ಧವಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು, ಸಂಪುಟದಿಂದ ಹೊರಗಡೆ ಬರಬೇಕು, ಅವರು ಈ ದೇಶದಿಂದ ಗಡೀಪಾರು ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಬೃಹತ್ತವಾದಂಥ ಈ ಜಿಲ್ಲೆಯಾದಂಥ ಬಂದನ್ನು ಆಚರಣೆ ಮಾಡುತ್ತಾ ಇದ್ದೇವೆ. ಈ ಬಂದ್ ಕೈಗೊಳ್ಳಿರ್ತಕ್ಕಂಥ ಸಂದರ್ಭ ಇಡೀ ಎಲ್ಲ ಜಾತಿ ಜನಾಂಗದವರು ಸೇರಿಕೊಂಡು ಜಾತ್ಯತೀತ ಮತ್ತು ಪಕ್ಷಾತೀತವಾಗಿ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು, ಕೂಡಲೇ ಈ ದೇಶದಿಂದ ಅವರನ್ನು ಗಡೀಪಾರು ಮಾಡಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಇಂಥ ಬೃಹತ್ತವಾಗಿರ್ತಕ್ಕಂಥ ಬಂದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಂದಿನಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತು ಬಂತೇಜಿ ಅವರು ಆಗಿರ್ಬೋದು, ಅನೇಕರು ನಮ್ಮ ನಾಯಕರೆಲ್ಲರೂ ಸೇರಿಕೊಂಡು ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಶಾಂತಿಯುತವಾದಂಥ ಈ ಬಂದ್ ಆಗಿದೆ. ಯಾರಿಗೂ ಕೂಡ ಅನ್ಯಾಯ ಆಗದೇ ಇರುವಂಥ ರೀತಿಯಲ್ಲಿ ಎಲ್ಲ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿ ಬಂದನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ.
ಬಂಧುಗಳೇ, ಮನುವಾದಿ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಗೃಹ ಮಂತ್ರಿ ಅಮಿತ್ ಶಾ ದಿನಾಂಕ 17ರಂದು ಪಾರ್ಲಿಮೆಂಟ್ ಭವನದಲ್ಲಿ ಇವತ್ತು ವಿಶ್ವರತ್ನ ಬೋಧಿಸತ್ವ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಅವಮಾನ ಎಸಗಿದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಕಸಿಂದ ನೀವು ಹೇಳೋದಕ್ಕಿಂತ ಅದೇ ಭಗವಾನನ ಹೆಸರ ನೀವು ತೆಗೆದುಕೊಂಡ್ರ ಅದು 7 ಜನ್ಮದಲ್ಲಿ ನೀವು ಸ್ವರ್ಗ ಸೇರ್ತೀರ ಅಂತಕ್ಕಂಥ ತುಂಬ ಒಂದು ಇಡೀ ಬಹುಸಂಖ್ಯಾತ ಒಂದು ಜನರ ಭಾವನೆಗೆ ಒಂದು ಧಕ್ಕೆ ತರ್ತಕ್ಕಂಥ ಜನರ ಭಾವನೆಗಳನ್ನು ಕೆರಳಿಸ್ತಕ್ಕಂಥ ಕೆಲಸ ಅಮಿತ್ ಶಾ ಮತ್ತು ಮನುವಾದಿ ಬಿಜೆಪಿ ಸರ್ಕಾರದವರು ಅದು ಮಾಡಿದ್ದಾರೆ. ಇದು ದೇಶವ್ಯಾಪ್ತಿ ಇವತ್ತು ಎಲ್ಲ SC ST OBC ಜನಾಂಗದವರು ಇವತ್ತು ಬಹಳ ದೊಡ್ಡ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರ ಇವತ್ತು ಒಂದು ಸಂವಿಧಾನ ರಕ್ಷಣೆ ಸಮಿತಿಯ ಒಂದು ಅಡಿಯಲ್ಲಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ಒಂದು ಸಾಮಾಜಿಕ ಸಂಘಟನೆಗಳು ಮತ್ತು ಎಲ್ಲ ಪಕ್ಷಾತೀತವಾದಂಥ ರಾಜಕೀಯ ಪಕ್ಷಗಳು ಇವತ್ತು ಸೇರಿ ಅದನ್ನು ಉಗ್ರವಾಗಿ ಖಂಡನೆ ಮಾಡೋದ್ರ ಮುಖಾಂತರ ಮತ್ತು ಶಾಂತಿಯುತವಾದಂಥ ಒಂದು ಕಾನೂನು ಸುವ್ಯವಸ್ಥೆ ಜೊತೆಗೆ ನಾವು ಕಾನೂನನ್ನು ಗೌರವಿಸ್ತಕ್ಕಂಥ ಬಹುಜನ ಸಂಖ್ಯೆ ಜನರು ನಾವೆಲ್ಲರೂ ಇವತ್ತು ಗುಲ್ಬರ್ಗ ಕರೆ ಕೊಟ್ಟಿದ್ದೀವಿ. ಇವತ್ತು ಎಲ್ಲ ಸಮುದಾಯರು ಒಳ್ಳೆಯ ರೀತಿಯಲ್ಲಿ ಒಂದು ಸಹಕಾರ ಕೊಡೋರ ಜೊತೆಗೆ ಎಲ್ಲ ಯುವಕರು ತಮ್ಮ ತಾಳ್ಮೆಗಳನ್ನು ತೆಗೆದುಕೊಂಡು ಬಹಳ ಒಂದು ಬೃಹತ್ ಪ್ರಮಾಣದಲ್ಲಿ ಗುಲ್ಬರ್ಗ ಜಿಲ್ಲಾ ನಾವು ಬಂದ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವತ್ತು ಬಹುಸಂಖ್ಯಾತರು ನಾವು ಏನಾಗಿದ್ದೀವಿ ಇವತ್ತು SC ST ಆಗಿರ್ಬೋದು, ಇವತ್ತು ಧಾರ್ಮಿಕ ಅಲ್ಪಸಂಖ್ಯಾತರಾಗಿರ್ಬೋದು ಅಥವಾ ಹಿಂದುಳಿದ ವರ್ಗದವರಾಗಿರ್ಬೋದು, ಇವತ್ತು ಅದರ ಬೇರೆ ಸಹಿತ ಮನುವಾದ ಬೇರನ್ನು ಬಿಜೆಪಿ ಬೇರನ್ನು ಕಿತ್ತು ಎಸೆಯೋಗೋಸ್ಕರ ಚುನಾವಣೆಯಲ್ಲಿ ಇವತ್ತು ಬಿಜೆಪಿಯನ್ನ ಪಾಠ ಕಲಿಸ್ತಕ್ಕಂಥ ಕೆಲಸ ಬಹುಜನ ಸಂಖ್ಯೆ ಇವತ್ತು ಎಲ್ಲ ಸಮುದಾಯದವರು ಮಾಡ್ತಾರಂತಕ್ಕಂಥ ಮಾತನ್ನ ಇಲ್ಲಿ ನಾನು ಆ ಒಂದು ಮನುವಾದಿ ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ಕೊಡುತ್ತಾ ಇವತ್ತ ಈ ಏನು ಹೋರಾಟ ಇದು ಇವತ್ತಿಗೆ ನಿಲ್ಲಂಗಿಲ್ಲ. ಇದು ಏನಾದರೂ ಅಮಿತ್ ಶಾ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು, ಅವರು ರಾಜೀನಾಮೆ ಕೊಡಬೇಕು, ಅವರ ಒಂದು ಸಂಪುಟ ಪುಟದಿಂದ ಕಿತ್ತು ಎಸಿಬೇಕು ಮೋದಿ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲ ಒಂದು ಘನವೆತ್ತ ರಾಷ್ಟ್ರಪತಿಯೊಳಗೆ ಮನವಿ ಮಾಡುತ್ತಾ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಜೈ ಭೀಮ್, ಜೈ ಭಾರತ. ನಮೋ ಬುದ್ಧಾಯ, ಜೈ ಭೀಮ್. ನಾನು ಬಂತೆ ವರಜ್ಯೋತಿ ಅಣದೂರು ಬೀದರ್ದವರು. ಇವತ್ತು ಭಾರತ ಸರ್ಕಾರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಆಡಿರ್ತಕ್ಕಂಥ ಮಾತನ್ನು ಇಡೀ ದೇಶದ ಜನತೆಯನ್ನು ಕೇಳಿರ್ತಕ್ಕಂಥದ್ದು. ಅಂಬೇಡ್ಕರ್ ಅನ್ನುವ ಬದಲಾಗಿ ದೇವರುಗಳನ್ನು ನೀವು ನೆನೆಸ್ಕೊಂಡಿದ್ರೆ ನೀವು ಸ್ವರ್ಗವನ್ನು ಸೇರ್ಬೋದಾಗಿತ್ತು ಅಂತಕ್ಕಂಥ ಮಾತು ಹೇಳೋದ್ರ ಮುಖಾಂತರ ಅಂಧತ್ವಕ್ಕೆ ಅಂಧಕಾರಕ್ಕೆ ಅಡಿಪಾಯನ ಹಾಕಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಕೂಡಲೇ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಮತ್ತು ಅವರನ್ನು ಈ ದೇಶದಿಂದ ತಡಿಪಾರು ಮಾಡಬೇಕಂತ ರಾಷ್ಟ್ರಪತಿಯಲ್ಲಿ ನಾವು ಮನವಿ ಮಾಡ್ಕೋತಾ ಇದ್ದೇವೆ. ಇಡೀ ಭಾರತ ದೇಶದ ಎಲ್ಲ ಜನತೆಯಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಅಮಿತ್ ಶಾ ಅವರ ರಾಜೀನಾಮೆ ಪಡೆಯುವವರೆಗೂ ಈ ಹೋರಾಟವನ್ನು ದೇಶಾದ್ಯಂತ ಅತ್ಯಂತ ಶೀಘ್ರಗತಿಯಲ್ಲಿ ಮತ್ತು ನಾವು ಈ ಹೋರಾಟವನ್ನು ಮಾಡಬೇಕಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ಅಮಿತ್ ಶಾ ಅವರನ್ನು ನಾನು ಖಂಡಿಸ್ತೇನೆ. ಅಮಿತ್ ಶಾ ಅವರನ್ನು ಧಿಕ್ಕರಿಸ್ತೇವೆ. ಭಾರತ ಸಂವಿಧಾನದ ಅಡಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನಕಾರಿಯಾಗಿರ್ತಕ್ಕಂಥ ಮಾತನಾಡಿರ್ತಕ್ಕಂಥದ್ದು ನಮ್ಮ ದೇಶದ ಜನತೆಯ ಒಂದು ದೌರ್ಭಾಗ್ಯ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಆ ದೇಶದ್ರೋಹಿಯ ಒಂದು ದೇಶದ್ರೋಹಿ ಮಾತನಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನು ಕೂಡಲೇ ವಜಾಗೊಳಿಸಬೇಕಂತ ರಾಷ್ಟ್ರಪತಿ ಮನವಿ ಮಾಡೋದ್ರ ಮುಖಾಂತರ ನಾನು ಮಾತಿಗೆ ವಿರಾಮ ಕೊಡ್ತೇನೆ. ನಮೋ ಬುದ್ಧಾಯ್, ಜೈ ಭೀಮ್. ಥ್ಯಾಂಕ್ ಯು. ಅಮಿತ್ ಶಾಗೆ
लाइव चल रहा सर। हाँ कन्नड़ हिंदी आज के दिन जो भारत देश का संविधान रचने वाले हम सबको इज्जत से शान से जीने का हक देने वाला डॉक्टर बाबा साहब अम्बेडकर, जिनको लेकर जो इस देश का नालायक होम मिनिस्टर अमित शाह राज्यसभा में जो अपमान किया, इसलिए आज का दिन गुलबर्गा शहर संपूर्ण बंद करके यहाँ से जो अमित शाह को मैसेज देते हैं कि संविधान के ऊपर डॉक्टर बाबा साहब का अपमान इस देश कभी नहीं सहन करेगी। इस देश जो अपमान किया अमित शाह को कभी सहन नहीं करेगी। इसलिए हम यहाँ से गुलबर्गा संपूर्ण शहर बंद करके यहाँ से मैसेज दे रहे हैं अमित शाह को कि जल्द से जल्द राजीनामा दे, जल्द से जल्द डॉक्टर बाबा साहब अम्बेडकर से माफ़ी मांगे। ये बोलकर हम यहाँ पर हर जात के हर धर्म के लोग सब लोग मिलकर यहाँ से गुलबर्गा से मैसेज दे रहे। गुलबर्गा संपूर्ण बंद हो गया। धन्यवाद। हमारा भी